ನಮ್ಮ ಆರೋಗ್ಯವನ್ನು ಉತ್ತಮವಾಗಿಡಲು ನಾವು ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ಎಂಬುದು ಬಹಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕರ ಆಹಾರಗಳ ಬಗ್ಗೆ ಜನರು ಹೆಚ್ಚು ಗಮನ ನೀಡುತ್ತಿದ್ದಾರೆ. ಆ ಆರೋಗ್ಯಕರ ಆಹಾರಗಳಲ್ಲಿ ಒಂದು ಪ್ರಮುಖ ಧಾನ್ಯವೇ ಓಟ್ಸ್. ಆದರೆ ಹಲವರಿಗೆ ಒಂದು ಪ್ರಶ್ನೆ ಬರುತ್ತದೆ, ಓಟ್ಸ್ ಎಂದರೇನು? ಓಟ್ಸ್ ತಿನ್ನುವುದರಿಂದ ದೇಹಕ್ಕೆ ಏನು ಪ್ರಯೋಜನ? ಇದನ್ನು ಯಾವ ರೀತಿಯಲ್ಲಿ ತಿನ್ನಬೇಕು? ಇವೆಲ್ಲ ಪ್ರಶ್ನೆಗಳ ಉತ್ತರವನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಓಟ್ಸ್ ಎನ್ನುವುದು ಒಂದು ಪೌಷ್ಟಿಕ ಧಾನ್ಯವಾಗಿದ್ದು ಇದು ಅವೇನಾ ಸಾಟಿವಾ ಎಂಬ ಸಸ್ಯದಿಂದ ದೊರೆಯುತ್ತದೆ. ಜಗತ್ತಿನ ಅನೇಕ ದೇಶಗಳಲ್ಲಿ ಇದನ್ನು ಬೆಳಗಿನ ಉಪಹಾರವಾಗಿ ಬಳಸುತ್ತಾರೆ. ಈ ವಿಡಿಯೋದಲ್ಲಿ ನಾವು ಓಟ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಓಟ್ಸ್ ಒಂದು ಧಾನ್ಯವಾಗಿದ್ದು ಇದು ಗೋಧಿ, ಅಕ್ಕಿ, ಜೋಳದಂತೆಯೇ ಕೃಷಿಯಲ್ಲಿ ಬೆಳೆಯುತ್ತದೆ. ಈ ಧಾನ್ಯವು ಸಾಮಾನ್ಯವಾಗಿ ಚಳಿ ಪ್ರದೇಶಗಳಲ್ಲಿ ಹೆಚ್ಚು ಬೆಳೆಯುತ್ತದೆ. ಹಳೆಯ ಕಾಲದಲ್ಲಿ ಓಟ್ಸ್ ಅನ್ನು ಮುಖ್ಯವಾಗಿ ಪ್ರಾಣಿಗಳಿಗೆ ಆಹಾರವಾಗಿ ಬಳಸಲಾಗುತ್ತಿತ್ತು. ಆದರೆ ನಂತರ ವಿಜ್ಞಾನಿಗಳು ಇದರಲ್ಲಿರುವ ಪೌಷ್ಟಿಕಾಂಶಗಳನ್ನು ಕಂಡುಹಿಡಿದರು. ಆಗಿನಿಂದ ಓಟ್ಸ್ ಮಾನವರ ಆಹಾರದಲ್ಲೂ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಇಂದು ಓಟ್ಸ್ ಆರೋಗ್ಯಕರ ಆಹಾರವಾಗಿ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದೆ. ವಿಶೇಷವಾಗಿ ತೂಕ ಕಡಿಮೆ ಮಾಡಿಕೊಳ್ಳಲು ಬಯಸುವವರು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವವರು ಓಟ್ಸನ್ನು ಹೆಚ್ಚು ಬಳಸುತ್ತಾರೆ. ಓಟ್ಸ್ನ ವಿಧಗಳನ್ನು ತಿಳಿದುಕೊಳ್ಳೋಣ. ಮಾರುಕಟ್ಟೆಯಲ್ಲಿ ಓಟ್ಸ್ ಹಲವು ವಿಧಗಳಲ್ಲಿ ದೊರೆಯುತ್ತದೆ. ಸ್ಟೀಲ್ ಕಟ್ ಓಟ್ಸ್ ಇವು ಕಡಿಮೆ ಪ್ರಕ್ರಿಯೆಗೊಳಗಾದ ಓಟ್ಸ್ ಆಗಿದ್ದು ತಯಾರಿಸಲು ಹೆಚ್ಚು ಸಮಯ ಬೇಕಾಗುತ್ತದೆ. ರೋಲ್ಡ್ ಓಟ್ಸ್ ಇವು ಸ್ವಲ್ಪ ಮೃದುವಾಗಿದ್ದು ಬೇಗ ಬೇಯುತ್ತವೆ. ಇನ್ಸ್ಟಂಟ್ ಓಟ್ಸ್ ಇವು ತುಂಬ ಬೇಗ ತಯಾರಿಸಬಹುದು. ಸಾಮಾನ್ಯವಾಗಿ ಜನರು ಇದನ್ನು ಹೆಚ್ಚು ಬಳಸುತ್ತಾರೆ. ಓಟ್ಸ್ನ ಪೌಷ್ಟಿಕಾಂಶಗಳ ಬಗ್ಗೆ ತಿಳಿಯೋಣ. ಓಟ್ಸ್ ಒಂದು ಅತ್ಯಂತ ಪೌಷ್ಟಿಕ ಆಹಾರವಾಗಿದೆ. ಇದರಲ್ಲಿ ದೇಹಕ್ಕೆ ಅಗತ್ಯವಿರುವ ಅನೇಕ ಪೋಷಕಾಂಶಗಳು ಇರುತ್ತವೆ. ಓಟ್ಸ್ನಲ್ಲಿ ಇರುವ ಪ್ರಮುಖ ಪೌಷ್ಟಿಕಾಂಶಗಳು ಎಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫೈಬರ್, ವಿಟಮಿನ್ ಬಿ, ಐರನ್, ಮ್ಯಾಗ್ನೀಷಿಯಂ, ಜಿಂಕ್ ಇವು ದೇಹಕ್ಕೆ ಶಕ್ತಿ ನೀಡುತ್ತವೆ ಮತ್ತು ಆರೋಗ್ಯವನ್ನು ಕಾಪಾಡುತ್ತವೆ. ವಿಶೇಷವಾಗಿ ಓಟ್ಸ್ನಲ್ಲಿ ಇರುವ ಫೈಬರ್ ಜೀರ್ಣಕ್ರಿಯೆಯನ್ನು ಉತ್ತಮವಾಗಿಸುತ್ತದೆ. ಓಟ್ಸ್ ತಿನ್ನುವುದರಿಂದಾಗುವ ಆರೋಗ್ಯ ಪ್ರಯೋಜನಗಳನ್ನು ನೋಡೋಣ. ಹೃದಯದ ಆರೋಗ್ಯಕ್ಕೆ ಇದು ಸಹಾಯಕವಾಗಿದೆ. ಓಟ್ಸ್ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ತೂಕ ನಿಯಂತ್ರಣ. ಓಟ್ಸ್ ತಿನ್ನುವುದರಿಂದ ಹೊಟ್ಟೆ ತುಂಬಿದ ಅನುಭವ ಹೆಚ್ಚು ಸಮಯ ಇರುತ್ತದೆ. ಇದರಿಂದ ಹೆಚ್ಚು ಆಹಾರ ತಿನ್ನುವಿಕೆ ಕಡಿಮೆಯಾಗುತ್ತದೆ. ಜೀರ್ಣಕ್ರಿಯೆ ಸುಧಾರಣೆ. ಓಟ್ಸ್ನಲ್ಲಿ ಇರುವ ಫೈಬರ್ ಜೀರ್ಣಕ್ರಿಯೆಗೆ ಸಹಾಯಕವಾಗುತ್ತದೆ. ಮಧುಮೇಹ ನಿಯಂತ್ರಣ. ಓಟ್ಸ್ ನಿಧಾನವಾಗಿ ಜೀರ್ಣವಾಗುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಓಟ್ಸ್ ದೇಹಕ್ಕೆ ದೀರ್ಘಕಾಲದ ಶಕ್ತಿಯನ್ನು ನೀಡುತ್ತದೆ. ಓಟ್ಸ್ ತಯಾರಿಸುವ ವಿಧಾನಗಳು. ಓಟ್ಸನ್ನು ಹಲವಾರು ರೀತಿಯಲ್ಲಿ ತಯಾರಿಸಬಹುದು. ಕೆಲವು ಜನಪ್ರಿಯ ವಿಧಾನಗಳನ್ನು ನೋಡೋಣ. ಓಟ್ಸ್ ಪೋರಿಡ್ಜ್ ಹಾಲು ಅಥವಾ ನೀರಿನಲ್ಲಿ ಬೇಯಿಸಿ ತಿನ್ನಬಹುದು. ಓಟ್ಸ್ ಉಪ್ಮಾ ಅಥವಾ ಉಪ್ಪಿಟ್ಟು ತರಕಾರಿಗಳೊಂದಿಗೆ ಬೇಯಿಸಿ ತಿನ್ನಬಹುದು. ಓಟ್ಸ್ ದೋಸೆ, ಓಟ್ಸ್ ಕಿಚಡಿ ಇವುಗಳನ್ನು ಹಣ್ಣುಗಳು, ಬಾದಾಮಿ, ಜೇನು ಸೇರಿಸಿ ತಿನ್ನಬಹುದು. ಒಟ್ಟಿನಲ್ಲಿ ನೋಡಿದರೆ ಓಟ್ಸ್ ಒಂದು ಅತ್ಯಂತ ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರವಾಗಿದೆ. ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ, ಹೃದಯ ಆರೋಗ್ಯವನ್ನು ಕಾಪಾಡುತ್ತದೆ ಮತ್ತು ತೂಕ ನಿಯಂತ್ರಣಕ್ಕೂ ಸಹಾಯ ಮಾಡುತ್ತದೆ. ಆದ್ದರಿಂದ ನಮ್ಮ ದಿನನಿತ್ಯದ ಆಹಾರದಲ್ಲಿ ಓಟ್ಸ್ ಸೇರಿಸಿಕೊಳ್ಳುವುದು ಉತ್ತಮ ಅಭ್ಯಾಸ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಶೈಕ್ಷಣಿಕ ಸಂಗ್ರಹಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.